ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಬಗ್ಗೆ ಈ ವಿಡಿಯೋನಲ್ಲಿ ಒಂದು ಡೆಮೋ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಒಂದು ಲೈವ್ ವಿಡಿಯೋವನ್ನು ತಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ತಪ್ಪದೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ವೀಕ್ಷಕರ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸುವ ಮುನ್ನ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪರೀಕ್ಷಾ ದಿನಾಂಕಗಳು ನೋಡೋದಾದರೆ ಪೇಪರ್ ಫಸ್ಟ್ 7 ಡಿಸೆಂಬರ್ 2025 ಭಾನುವಾರರಂದು ಪರೀಕ್ಷೆ ನಡೆಯಲಿದೆ ಮತ್ತು ಪೇಪರ್ 2 7 ಡಿಸೆಂಬರ್ 2025 ಭಾನುವಾರ ಮಧ್ಯಾಹ್ನದ ನಂತರ ಪರೀಕ್ಷೆಗಳು ಇಲ್ಲಿ ನಡೆಯಲಿವೆ. ಅರ್ಜಿ ಸಲ್ಲಿಸಲು ತಮಗೆ 23/10/2025 ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದು 9 ನವೆಂಬರ್ 2025 ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಪರೀಕ್ಷೆಗಳಿಗೆ ನೀವು ಅರ್ಜಿ ಶುಲ್ಕವನ್ನು ಎಷ್ಟು ಪಾವತಿ ಮಾಡಬೇಕು ನೋಡಿ. ಇಲ್ಲಿ ಒಂದೇ ಪರೀಕ್ಷೆಗೆ ಪೇಪರ್ 1 ಅಥವಾ ಪೇಪರ್ 2ಗೆ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸುವವರು ಸಾಮಾನ್ಯ ಹಾಗೂ OBC ವರ್ಗದ ಅಭ್ಯರ್ಥಿಗಳು 700 ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕಾಗುತ್ತದೆ. SC ST ಪ್ರವರ್ಗದವರು 350 ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷೆ ಶುಲ್ಕವಿರುವುದಿಲ್ಲ. ಅದೇ ರೀತಿ ಪೇಪರ್ 1 ಮತ್ತು ಪೇಪರ್ 2 ಎರಡು ಪತ್ರಿಕೆಗಳಿಗೆ ನೀವು ಪರೀಕ್ಷೆಗಳನ್ನು ಬರೆಯಲಿದ್ದರೆ ಜನರಲ್ ಮತ್ತು OBC ಕ್ಯಾಟಗಿರಿಯವರು 1000 ರೂಪಾಯಿ ಪಾವತಿ ಮಾಡಬೇಕು. SC ST ಪ್ರವರ್ಗದವರು 500 ರೂಪಾಯಿ ಇಲ್ಲಿ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಇಲ್ಲಿ ನೀವು ನೋಡೋದಾದರೆ DED BEdನಲ್ಲಿ ಪಾಸಾದವರು ಅಥವಾ ಫೈನಲ್ ಇಯರ್ನಲ್ಲಿ ಕಲಿಯುತ್ತಿರುವ ಅಭ್ಯರ್ಥಿಗಳು, BEd DEdನಲ್ಲಿ ಕಲಿಯುತ್ತಿರುವ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ನೀವು ಇಲ್ಲಿ ಪರೀಕ್ಷೆಗಳನ್ನು ಬರೆಯಬಹುದು. ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋ ನೋಡೋಣ. ನೋಡಿ ವೀಕ್ಷಕರೇ, ಮೊದಲನಿಗೆ ನೀವು ಕರ್ನಾಟಕ ಸರ್ಕಾರದಿಂದ ಈ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿದ್ದಾರೆ. ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ವೀಕ್ಷಕರೇ, ಅರ್ಜಿ ಸಲ್ಲಿಸಲು ತಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET 2025 ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತದೆ. ಅದಕ್ಕಿಂತ ಮುಂಚೆ ಕೆಳಗಡೆ ಇನ್ನೊಂದು ಲಿಂಕನ್ನು ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಒಂದು TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಹೋದ ವರ್ಷ ಈ ವರ್ಷ ಯಾರು ಪಾಸಾಗಿದ್ರಿ, ಇನ್ನೂವರೆಗೆ ಯಾರು ಒಂದು ಸರ್ಟಿಫಿಕೇಟ್ಗಳನ್ನು ಡೌನ್ಲೋಡ್ ಮಾಡಿಲ್ಲ, ಈ ಡೌನ್ಲೋಡ್ ಲಿಂಕ್ನಿಂದ ನೀವು ಇಲ್ಲಿ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಫಸ್ಟ್ಗೆ ನೋಡಿ, ಅರ್ಜಿ ಸಲ್ಲಿಸಲು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನೋಡಿ, ಹೊಸದಾಗಿ ಅರ್ಜಿ ಸಲ್ಲಿಸುವವರು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಲ್ರೆಡಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅವರು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೋಡಿ, ಅಭ್ಯರ್ಥಿ ಹೆಸರು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು ಮತ್ತು ಯೂಸರ್ ನೇಮ್ ಪಾಸ್ವರ್ಡನ್ನು ಇಲ್ಲಿನಿಂದ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ ಏನೇನು ಮಾಡ್ಕೋಬೇಕು. ಫಸ್ಟ್ಗೆ ನೀವು ಇಲ್ಲಿ ಅಭ್ಯರ್ಥಿಯ ಒಂದು SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ಅಭ್ಯರ್ಥಿಯ ಒಂದು ಹೆಸರನ್ನ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ನಂತರ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್ ಅನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ಕಂಪ್ಲೀಟ್ ಆಗಿ ಹಾಕಿ ಕರೆಕ್ಟ್ ಆಗಿ. ನಂತರ ಕನ್ಫರ್ಮ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿಂದ ಟೈಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಇಮೇಲ್ ID ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಯೂಸರ್ ನೇಮ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ನಂತರ ಇಲ್ಲಿ ಪಾಸ್ವರ್ಡ್ ಕೂಡ ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ನಂತರ ಕನ್ಫರ್ಮ್ ಪಾಸ್ವರ್ಡ್ ಕೂಡ ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ಎಲ್ಲ ಮಾಹಿತಿ ಫಿಲ್ ಆದ ತಕ್ಷಣ ಕೆಳಗಡೆ ರಿಜಿಸ್ಟರ್ಡ್ ಅಂತ ಒಂದು ಬಟನ್ ತೋರಿಸ್ತದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಪ್ಲಿಕೇಶನ್ ಮತ್ತು ಯೂಸರ್ ನೇಮ್ ಮತ್ತು ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ತಮಗೆ ಕೊಡುತ್ತೆ. ನಂತರ ಇದನ್ನ ಬರೆದಿಟ್ಕೊಂಡು ಓಕೆ ಅಂತ ಕೊಡಿ. ನಿಮ್ಮ ಯೂಸರ್ ನೇಮ್ ಅನ್ನ ಇಲ್ಲಿಂದ ನೀವು ಫಿಲ್ಅಪ್ ಮಾಡಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬಹುದು. ಪಾಸ್ವರ್ಡ್ ಕೂಡ ಹಾಕೊಳ್ಳಿ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನಂತರ ಲಾಗಿನ್ ಅಂತ ಕೊಡಿ. ನೋಡಿ, ಈ ತರ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ತಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ತಾವು ಒಂದೊಂದಾಗಿ ಎಲ್ಲ ಮಾಹಿತಿಯನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೋತಾ ಹೋಗ್ಬೇಕು. ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್, ಎಲಿಜಿಬಿಲಿಟಿ, ಟೆಸ್ಟ್ ಪೇಪರು, ಫೋಟೋ ಸೈನು, ಡಿಕ್ಲೇರೇಷನ್, ನಂತರ ಪೇಮೆಂಟ್ ಮಾಡಬೇಕು. ಅದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಅನ್ನ ನೀವು ಇಲ್ಲಿಂದ ಒಂದೊಂದಾಗಿ ಫಿಲ್ಅಪ್ ಮಾಡ್ಕೋತಾ ಹೋಗ್ಬೇಕು. ಫಸ್ಟ್ಗೆ ನೀವು ಪರ್ಸನಲ್ ಡೀಟೇಲ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ನಿಮ್ಮ ಎಲ್ಲ ಮಾಹಿತಿ ಇಲ್ಲಿ ಪಿಚ್ ಆಗಲಿದೆ. ಫಸ್ಟ್ ಇಲ್ಲಿ ನೋಡಿ, ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಫಾದರ್ ನೇಮ್ ಅನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಮದರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ನೋಡಿ, ಇಲ್ಲಿಂದ ನೀವು ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಯಾವ್ದು ಬರುತ್ತೆ ನೋಡಿ, ಆ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ. ಸಬ್ ಕಾಸ್ಟ್ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಡ್ರೆಸ್ ಅನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಸ್ಟೇಟ್ ಅನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ದು ಪಿನ್ ಕೋಡ್. ಅದಾದ ನಂತರ ನೀವು ಫಿಸಿಕಲ್ ಚಾಲೆಂಜ್ಡ್ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿಂದ ನೀವು ಎಸ್ ಮಾಡ್ಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಒಂದು PH ಸರ್ಟಿಫಿಕೇಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ PH ಕ್ಯಾಟಗರಿಯಲ್ಲಿ ನಿಮ್ದು ಯಾವ್ದು ಬರುತ್ತೆ ನೋಡಿ, ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನೋ ಅಂತ ಇದ್ದೀನಿ. ಈಗ ಎಂಪ್ಲಾಯ್
ಆಸ್ ಅ ಗೌರ್ಮೆಂಟ್ ಟೀಚರ್ ಅಂತ ಯಾರು ವರ್ಕ್ ಮಾಡ್ತಾ ಇದ್ದೀರಿ ಅವರು ಇಲ್ಲಿಂದ ಎಸ್ ಮಾಡಿ ನಿಮ್ಮ ಸ್ಕೂಲ್ನ ಹೆಸರನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ನೋ ಅಂತ ಕೊಡಬಹುದು. ನಂತರ ಸೇವ್ ಅಂತ ಒಂದು ಓಕೆ ಮಾಡಿ. ಈ ಒಂದು ಪರ್ಸನಲ್ ಡೀಟೇಲ್ಸ್ ಸೇವ್ ಆಗಿದೆ. ನಂತರ ಎಜುಕೇಶನ್ ಡೀಟೇಲ್ಸ್ ನಲ್ಲಿ SSLC ಪಾಸಿಂಗ್ ಇಯರ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ SLC ಪಾಸಿಂಗ್ ಆದ ಒಂದು ವರ್ಷವನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SLC ಪಾಸಿಂಗ್ ಇಯರ್ ಮತ್ತು ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ನಿಮ್ಮ SLC ಬೋರ್ಡು, ನಂತರ ಪರ್ಸೆಂಟೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ PUC ಮೇಲೆ ಕ್ಲಿಕ್ ಮಾಡ್ಕೊಂಡು PUC ಪಾಸಿಂಗ್ ಇಯರ್, ನಂತರ PUC ಒಂದು ರಿಜಿಸ್ಟ್ರೇಷನ್ ನಂಬರು, ಆಮೇಲೆ PUC ಬೋರ್ಡ್ ಮತ್ತು PUC ಪರ್ಸೆಂಟೇಜ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಡಿಗ್ರಿಯನ್ನ ಸೆಲೆಕ್ಟ್ ಮಾಡಿ. ಡಿಗ್ರಿ ಅಡ್ಮಿಷನ್ ಇಯರ್ ನೋಡಿ, ಆಮೇಲೆ ಪಾಸಿಂಗ್ ಇಯರ್, ನಂತರ ಒಂದು ಡಿಗ್ರಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ನಿಮ್ಮ ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡಿ. ನಂತರ ಯಾವ ಡಿಗ್ರಿಯಲ್ಲಿ ಪಾಸ್ ಆಗಿದ್ರಿ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೇಳ್ತಾ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೇವ್ ಅಂತ ಕೊಡಿ. ಓಕೆ, ಇದರಲ್ಲಿ ಇಲ್ಲಿ ನೋಡೋದಾದ್ರೆ ನೋಡಿ ಕೆಳಗಡೆ ನಿಮ್ಮ B.Ed ಗೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಕೇಳ್ತಾ ಇದೆ. ಇದರಲ್ಲಿ ನೀವು B.Ed ಮತ್ತು D.Ed ಯಾರು ಪಾಸ್ ಆಗಿದ್ರಿ ಅದನ್ನ ನೀವು ಸರಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ 1 ವರ್ಷ ಅಥವಾ 2 ವರ್ಷ B.Ed ಗಳನ್ನ ಯಾರು ಮಾಡಿದಿರಿ ಈ 4ನೇ ಆಪ್ಷನ್ ಅನ್ನ ಇಲ್ಲಿಂದ ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಟಿಕ್ ಮಾಡಿ. ಯಾರು ಈಗ B.Ed ಕಲಿತಾ ಇದ್ದೀರಿ ಅವರು ಪರ್ಸ್ಯೂಯಿಂಗ್ ಅಂತ ಇಲ್ಲಿ ಆಪ್ಷನ್ ಕೊಡಿ. ಆಲ್ರೆಡಿ ಪಾಸ್ ಆದವರು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಸ್ಟೇಟು, ಇನ್ಸ್ಟಿಟ್ಯೂಟ್ ಟೈಪು ಮತ್ತು ಇನ್ಸ್ಟಿಟ್ಯೂಟ್ ಹೆಸರು ಮತ್ತು ಅಡ್ಮಿಷನ್ ಇಯರು, ಪಾಸಿಂಗ್ ಇಯರು ಮತ್ತು ಟೋಟಲ್ ಮಾರ್ಕ್ಸ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಪರ್ಸ್ಯೂಯಿಂಗ್ ಮಾಡುವ ಅಭ್ಯರ್ಥಿಗಳು ಪರ್ಸ್ಯೂಯಿಂಗ್ ಅಂತ ಕೊಡಿ. ನೀವು ಮಾತ್ರ ನಿಮ್ಮ ಒಂದು ಸ್ಟೇಟು, ಯಾವ ಕಾಲೇಜು ಮತ್ತು ಕಾಲೇಜಿನ ಹೆಸರು, ಆಮೇಲೆ ಅಡ್ಮಿಷನ್ ಇಯರ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಷ್ಟು ಮಾತ್ರ ಇಲ್ಲಿ ನೀವು ಪರ್ಸ್ಯೂಯಿಂಗ್ ಮಾಡುತ್ತಿರುವ ಅಭ್ಯರ್ಥಿಗಳು ಡಾಟಾ ಫಿಲ್ಅಪ್ ಮಾಡ್ಕೋಬೇಕಂತೆ. ನಂತರ ಸೇವ್ ಅಂತ ಕೊಡಿ. ನಂತರ ಇಲ್ಲಿ 3ನೇ ಸ್ಟೆಪ್ ನಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಕೊಟ್ಟಿದೆ. ಇಲ್ಲಿ ನೀವು ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಚೂಸ್ ಮಾಡಿದ ತಕ್ಷಣ ತಾವು ಪೇಪರ್ 1 ಮತ್ತು ಪೇಪರ್ 2 ಗೆ ಯಾರು ಅರ್ಜಿಗಳನ್ನ ಸಲ್ಲಿಸಲು ಬಯಸ್ತೀರಿ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬಹುದು. ಪೇಪರ್ 1 ಎಲಿಜಿಬಲ್ ಇಲ್ಲ ಅಂದ್ರೆ ನಿಮಗೆ ಇಲ್ಲಿ ನಿಮ್ಮ ಇಲ್ಲ ಅಂತ ತೋರಿಸುತ್ತೆ. ಯಾವ್ದು ಎಲಿಜಿಬಲ್ ಇದೆ ಅದು ಡೈರೆಕ್ಟ್ ಆಗಿ ತೊಗೊಂಡಿರುತ್ತೆ. ನೋಡಿ ಪೇಪರ್ 2 ನೀವು ಎಲಿಜಿಬಲ್ ಇದ್ದೀರಿ. ಇಲ್ಲಿಂದ ನೀವು ಪೇಪರ್ 1 ಒಂದು ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪೇಪರ್ 2 ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ನೋಡಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಮತ್ತು ಒಂದು ಕ್ವಶನ್ ಪೇಪರ್ ಮೀಡಿಯಂ ಅನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಸೇವ್ ಅಂತ ಕೊಡಿ. ಓಕೆ, ನಂತರ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಬರುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ಅನ್ನ ಇಲ್ಲಿ 50 KB ಒಳಗಡೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಬಂದ್ಬಿಟ್ಟು 50 KB ಒಳಗಡೆ ಇರುವ ಒಂದು ಫೋಟೋವನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಈ ತರ ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ಡಿಕ್ಲೇರೇಷನ್ ಮೇಲೆ ಬನ್ನಿ. ನಂತರ ಡಿಕ್ಲೇರೇಷನ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡಿ. ಇಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನೀವು ಏನೇನೋ ಅರ್ಜಿಗಳನ್ನ ಫಿಲ್ಅಪ್ ಮಾಡಿದ್ದೀರಿ ಅದನ್ನ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಆ ಕಾಲಮ್ಗಳು ಸರಿಯಾಗಿ ನೀವು ಫಿಲ್ಅಪ್ ಮಾಡಿದ್ದೀರಾ ಇಲ್ಲವೇ ಎಂಬುದರ ಬಗ್ಗೆ. ಒಂದ್ಸರಿ ಡಿಕ್ಲೇರೇಷನ್ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಯಾವುದೇ ತರಹದ ಇಲ್ಲಿ ತಿದ್ದುಪಡಿ ಮಾಡುವ ಅವಕಾಶ ಇರುವುದಿಲ್ಲ. ಡಿಕ್ಲೇರೇಷನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸ್ ಅನ್ನ ಒಂದ್ಸರಿ ವೆರಿಫೈ ಮಾಡ್ಕೊಂಡು ಕೊನೆಗೆ ಸಬ್ಮಿಟ್ ಅಂತ ಕೊಡಿ. ನೋಡಿ ಈ ತರ ಡಿಕ್ಲೇರೇಷನ್ ಸಬ್ಮಿಟೆಡ್ ನಾವು ಯು ಕ್ಯಾನ್ ಪೇಮೆಂಟ್ ಅಂತ ಹೇಳ್ತಾ ಇದೆ. ನಂತರ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇ ನೌ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಪೇ ಅಂತ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸು ನಿಮ್ಮ ಡೆಬಿಟ್ ಕಾರ್ಡ್ ಮೂಲಕ ಇಲ್ಲಿ ನೀವು ಪಾವತಿ ಮಾಡಬಹುದು. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.